ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀರಿ. ಈಗ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಯೂಟ್ಯೂಬಲ್ಲೇ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಜೀರಿಗೆ 1 ಸ್ಪೂನು, ಸಾಸಿವೆ 8 ಸ್ಪೂನ್ ಹಾಕ್ಕೊಂಡಿನಿ, ಮೆಂತ್ಯ 1 ಸ್ಪೂನ್ ಹಾಕ್ಕೊಂಡಿನಿ. ಚೆನ್ನಾಗಿ ಹುರ್ಕೋಬೇಕು, ಅದು ಕಂದು ಬಣ್ಣ ಬರೋವರೆಗೂ. ಅದು ಹುರ್ಕೊಂಡ ನಂತರ ಸ್ವಲ್ಪ ಆರಿಬಿಟ್ಟು ಆಮೇಲೆ ಮಿಕ್ಸಿ ಹಾಕ್ಕೋಬೇಕು. ಇಲ್ಲಿ ಮಾವಿನ ಹಣ್ಣು ಕನಿಷ್ಠ ಅಂದರೆ ನಾನು ಒಂದು 8 ತೊಗೊಂಡಿದ್ದೀನಿ. ಒಣ ಬಟ್ಟೆಯಲ್ಲಿ ಹಾಕಬೇಕು. ಸ್ವಲ್ಪ ನೀರೆಲ್ಲ ಹಿಂಡ್ಕೋಬೇಕಲ್ಲ, ಹಿಂಡ್ಕೊಂಡು ಒಣ ಬಟ್ಟೆ ಮೇಲೆ ಹಾಕಿದ್ರೂ ನಡೆಯುತ್ತೆ. ನೋಡಿ ಇಲ್ಲಿ ಪುಡಿ ಮಾಡ್ಕೊಂಡಿನಿ. ಒಂದು ಖಾರದ ಪುಡಿ ಸ್ಪೂನು, ಅಂದರೆ 1 ಸ್ಪೂನಲ್ಲ, ದೊಡ್ಡ ಲೋಟಲ್ಲೇ 1. ಉಪ್ಪು ಅಷ್ಟೇ, ಕಲ್ಲುಪ್ಪು 1 ಲೋಟದಲ್ಲಿ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಆ ಲೋಟದಲ್ಲೇ ಒಂದು ಎಣ್ಣೆ ಫುಲ್ ತೊಗೊಂಡಿದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಸ್ಕೋಬೇಕು, ಕಾಯಕ್ಕೆ ಬಿಡಬೇಕು. ಇಲ್ಲಿ ಉಪ್ಪು, ಖಾರದ ಪುಡಿ ಮತ್ತು ರುಬ್ಬಿ ಮಾಡ್ಕೊಂಡಿದ್ದು ಎಲ್ಲನೂ ಕಲಿಸ್ಕೊತೀನಿ. ಎಲ್ಲ ಒಂದೊಂದು ಲೋಟದಲ್ಲಿ. ಈಗ ಎಣ್ಣೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ 1 ಲೋಟ. ನಾವು ಯಾವ ಅಳತೆಯಲ್ಲಿ ಖಾರದ ಪುಡಿ ತೊಗೊಂಡಿರ್ತೀವೋ ಆ ಅಳತೆಯಲ್ಲಿ 1 ಲೋಟ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕಾದು ಆದಮೇಲೆ, ಆರಿದ ಮೇಲೆ ಅದು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಕಲಸಿ ಬಿಟ್ಟರೆ ಉಪ್ಪಿನಕಾಯಿ ರೆಡಿ. ತುಂಬ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದೆ. ನೀವು ಸಾಧ್ಯ ಆದರೆ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ ಅಂತ ಹೇಳ್ತೀನಿ.